ನಮ್ಮಪ್ಪನ ಮುಖ್ಯಮಂತ್ರಿಯಾಗಿ ಮುಂದುವರಿಸೋದಕ್ಕೆ ದಯವಿಟ್ಟು ಹೋರಾಟ ಮಾಡಬೇಕು ಅಂತ ಒಂದ್ಸರಿ ಹೇಳಿದ್ರು. ಇನ್ನೊಂದ್ಸರಿ ಹೇಳಿದ್ರು ಅತಿ ಹೆಚ್ಚು ಸ್ಥಾನ ಕಾಂಗ್ರೆಸ್ಸಿನ ತಗೊಂಡು ನಮ್ಮಪ್ಪ 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಮತ್ತೊಂದ್ಸರಿ ಹೇಳಿದ್ರು. ಆದರೆ ಇದು ಅವ್ರಿಗೆ ಯಾಕೆ ಅನುಮಾನಗಳು ಬಂತು? ದೇಶದಲ್ಲಿ ಅನೇಕ ಪಕ್ಷಗಳಿದೆ, ಅನೇಕ ಸರ್ಕಾರಗಳಿದೆ. ಯಾವುದೇ ಪಕ್ಷ, ಯಾವುದೇ ಸರ್ಕಾರದ ಮುಖ್ಯಮಂತ್ರಿ ಮಗ ಹೇಳದೇ ಇರೋದನ್ನ ಸಿದ್ದರಾಮಯ್ಯನವ್ರ ಮಗ ಯತೀಂದ್ರನೇ ಯಾಕೆ ಹೇಳ್ತಿದ್ದಾರೆ? ಅವ್ರಿಗೆ ಗೊತ್ತು ಕರ್ನಾಟಕ ರಾಜ್ಯದಲ್ಲಿ ನಾವು ಜನರಿಗೆ ಮೋಸ ಮಾಡಿ ಅಧಿಕಾರಕ್ಕೆ ಬಂದ್ಬಿಟ್ಟಿದ್ದೇವೆ. ಜನರಿಗೆ ಅಧಿಕಾರಕ್ಕೆ ಮೋಸ ಮಾಡಿ ಬಂದಿರೋದ್ರಿಂದ ಕಾಂಗ್ರೆಸ್ ಶಾಸಕರಿಗೂ ಅರ್ಥ ಆಗಿದೆ, ನಾವು ಇನ್ನು ಜನಗಳ ಹತ್ರ ಯಾವುದೂ ಅಭಿವೃದ್ಧಿಗಳ ಕೆಲಸ ಮಾಡ್ದೇನೆ ನಾವು ಮತ್ತೆ ಚುನಾವಣೆಗೆ ಹೋದ್ರೆ ನಾವು ಗೆಲ್ಲಲ್ಲ. ಹಾಗಾಗಿ ಹೇಗಾರೂ ಮಾಡಿ ಮುಖ್ಯಮಂತ್ರಿ ನಮ್ಮಪ್ಪ ಮುಂದುವರಿಬೇಕು ಅಂತ ಹೇಳ್ಕೊಂಡು ಸ್ವತಃ ಸಿದ್ದರಾಮಯ್ಯನವ್ರ ಮಗ ಹೇಳಿದ್ದಾರೆ 5 ವರ್ಷ ಮುಂದುವರಿಬೇಕು ಅಂತ. ತಕ್ಷಣನೇ ಕಾಂಗ್ರೆಸ್ ಉಳಿದ ರಿಯಾಕ್ಷನ್ ಏನು? ಪರಮೇಶ್ವರ್ ಇರ್ಬೋದು, ಬೇರೆ ಬೇರೆಯವರು ಹೇಳ್ತಿರೋದೇನು? ಸತೀಶ್ ಜಾರಕಿಹೊಳಿ ಅವರೆಲ್ಲ ಹೇಳಿದೇನು? ತೀರ್ಮಾನ ಮಾಡೋದು ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ 5 ವರ್ಷ ಇರೋದೋ ಬಿಡೋದೋ ಸಿದ್ದರಾಮಯ್ಯ ಮಾಡೋದಲ್ಲ, ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಮಾಡೋದು. ಅಂದರೆ ಯತೀಂದ್ರ ಹೇಳಿದ ಮಾತಿಗೆ ನಮ್ಮ ಒಪ್ಪಿಗೆ ಇಲ್ಲ, ಅವ್ರು 5 ವರ್ಷ ಇರಲ್ಲ, ಇದು ಅವ್ರ ಭಾವನೆಗಳು. ಇದು ಕಾಂಗ್ರೆಸ್ ಪಕ್ಷ ಆಂತರಿಕವಾಗಿ ಅವರಲ್ಲಿರೋಂಥ ಭಿನ್ನತೆ ದಿನ ಬಹಿರಂಗ ಆಗ್ತದೆ. ಲೋಕಸಭೆ ಚುನಾವಣೆ ಆಗ್ತಿದ್ದಂಗೆ ಇದು ಸ್ಫೋಟ ಆಗುತ್ತೆ. ಭಾರತೀಯ ಜನತಾ ಪಾರ್ಟಿ 28ಕ್ಕೆ 28 ಸ್ಥಾನವನ್ನು ನಾವು ಗೆಲ್ತೇವೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರಲ್ಲ. ಇಷ್ಟು ಹೇಳಬಲ್ಲೆ. ನಮ್ಮಪ್ಪನ ಮುಖ್ಯಮಂತ್ರಿಯಾಗಿ ಮುಂದುವರಿಸೋದಕ್ಕೆ ದಯವಿಟ್ಟು ಹೋರಾಟ ಮಾಡಬೇಕು ಅಂತ ಒಂದ್ಸರಿ ಹೇಳಿದ್ರು. ಇನ್ನೊಂದ್ಸರಿ ಹೇಳಿದ್ರು ಅತಿ ಹೆಚ್ಚು ಸ್ಥಾನ ಕಾಂಗ್ರೆಸ್ಸಿನ ತಗೊಂಡು ನಮ್ಮಪ್ಪ 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಮತ್ತೊಂದ್ಸರಿ ಹೇಳಿದ್ರು. ಆದರೆ ಇದು ಅವ್ರಿಗೆ ಯಾಕೆ ಅನುಮಾನಗಳು ಬಂತು? ದೇಶದಲ್ಲಿ ಅನೇಕ ಪಕ್ಷಗಳಿದೆ, ಅನೇಕ ಸರ್ಕಾರಗಳಿದೆ. ಯಾವುದೇ ಪಕ್ಷ, ಯಾವುದೇ ಸರ್ಕಾರದ ಮುಖ್ಯಮಂತ್ರಿ ಮಗ ಹೇಳದೇ ಇರೋದನ್ನ ಸಿದ್ದರಾಮಯ್ಯನವ್ರ ಮಗ ಯತೀಂದ್ರನೇ ಯಾಕೆ ಹೇಳ್ತಿದ್ದಾರೆ? ಅವ್ರಿಗೆ ಗೊತ್ತು ಕರ್ನಾಟಕ ರಾಜ್ಯದಲ್ಲಿ ನಾವು ಜನರಿಗೆ ಮೋಸ ಮಾಡಿ ಅಧಿಕಾರಕ್ಕೆ ಬಂದ್ಬಿಟ್ಟಿದ್ದೇವೆ. ಜನರಿಗೆ ಅಧಿಕಾರಕ್ಕೆ ಮೋಸ ಮಾಡಿ ಬಂದಿರೋದ್ರಿಂದ ಕಾಂಗ್ರೆಸ್ ಶಾಸಕರಿಗೂ ಅರ್ಥ ಆಗಿದೆ, ನಾವು ಇನ್ನು ಜನಗಳ ಹತ್ರ ಯಾವುದೂ ಅಭಿವೃದ್ಧಿಗಳ ಕೆಲಸ ಮಾಡ್ದೇನೆ ನಾವು ಮತ್ತೆ ಚುನಾವಣೆಗೆ ಹೋದ್ರೆ ನಾವು ಗೆಲ್ಲಲ್ಲ. ಹಾಗಾಗಿ ಹೇಗಾರೂ ಮಾಡಿ ಮುಖ್ಯಮಂತ್ರಿ ನಮ್ಮಪ್ಪ ಮುಂದುವರಿಬೇಕು ಅಂತ ಹೇಳ್ಕೊಂಡು ಸ್ವತಃ ಸಿದ್ದರಾಮಯ್ಯನವ್ರ ಮಗ ಹೇಳಿದ್ದಾರೆ 5 ವರ್ಷ ಮುಂದುವರಿಬೇಕು ಅಂತ. ತಕ್ಷಣನೇ ಕಾಂಗ್ರೆಸ್ ಉಳಿದ ರಿಯಾಕ್ಷನ್ ಏನು? ಪರಮೇಶ್ವರ್ ಇರ್ಬೋದು, ಬೇರೆ ಬೇರೆಯವರು ಹೇಳ್ತಿರೋದೇನು? ಸತೀಶ್ ಜಾರಕಿಹೊಳಿ ಅವರೆಲ್ಲ ಹೇಳಿದೇನು? ತೀರ್ಮಾನ ಮಾಡೋದು ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ 5 ವರ್ಷ ಇರೋದೋ ಬಿಡೋದೋ ಸಿದ್ದರಾಮಯ್ಯ ಮಾಡೋದಲ್ಲ, ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಮಾಡೋದು. ಅಂದರೆ ಯತೀಂದ್ರ ಹೇಳಿದ ಮಾತಿಗೆ ನಮ್ಮ ಒಪ್ಪಿಗೆ ಇಲ್ಲ, ಅವ್ರು 5 ವರ್ಷ ಇರಲ್ಲ, ಇದು ಅವ್ರ ಭಾವನೆಗಳು. ಇದು ಕಾಂಗ್ರೆಸ್ ಪಕ್ಷ ಆಂತರಿಕವಾಗಿ ಅವರಲ್ಲಿರೋಂಥ ಭಿನ್ನತೆ ದಿನ ಬಹಿರಂಗ ಆಗ್ತದೆ. ಲೋಕಸಭೆ ಚುನಾವಣೆ ಆಗ್ತಿದ್ದಂಗೆ ಇದು ಸ್ಫೋಟ ಆಗುತ್ತೆ. ಭಾರತೀಯ ಜನತಾ ಪಾರ್ಟಿ 28ಕ್ಕೆ 28 ಸ್ಥಾನವನ್ನು ನಾವು ಗೆಲ್ತೇವೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರಲ್ಲ. ಇಷ್ಟು ಹೇಳಬಲ್ಲೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.